ಭಾರತ ದೇಶದಲ್ಲಿ ಗೊತ್ತಾಗುವಂತ ಟೊಮೆಟೊ ಮಾರ್ಕೆಟ್ ಆಗಿದೆ. ಮುಳಬಾಲ್ ತಾಲೂಕು ಹೆಣ್ಣುಹೊಟ್ಟಲ್ಲಿ ಅಂದ್ರೆ ಎಲ್ಲ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಇವತ್ತು ಅಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ನಮ್ಮ ರೈತರ ಆಶೀರ್ವಾದದಿಂದ ಈ ಒಂದು ದೊಡ್ಡ ಮಾರ್ಕೆಟ್ ಆಗಿದೆ. ಅದು ಇವತ್ತು ಆವತ್ತಿನ ಆನಂದರ ಸೀನನ್ನ ಟೈಗರ್ ಉಳಿ ಈ ಒಂದು ಮುಳಬಾಲ್ ತಾಲೂಕು ಸೀನರು ಯಾರ ವಿಧಾನಸಭೆ ಆಪೋಸಿಟ್ ಮಾತಾಡ್ತಾರೆ. అదే స్పీకర్ కూడా వాళ్ళు మాట్లాడుతుంటే అంత దీనిగా సిద్ధం అంటారు. ఈ రోజు అదో ಇವತ್ತು ಆವತ್ತಿನ ಆನಂದರ ಸೀನನ್ನ ಟೈಗರ್ ಉಳಿ ಈ ಒಂದು ಮುಳಬಾಲ್ ತಾಲೂಕು ಸೀನರು ಯಾರ ವಿಧಾನಸಭೆ ಆಪೋಸಿಟ್ మాట్లాడుతున్నారు. ఏమన్నా నిలుచుకోనంటే కొత్త మంచి మాట చెప్తాడు. అదే స్పీకర్ కూడా వాళ్ళు మాట్లాడుతుంటే అంత దీనిగా ಸಿದ್ಧಂ ಅಂటారు. ಈ రోజు ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಗುಡಪಲ್ಲಿ ಗ್ರಾಮದಲ್ಲಿ ಕಾಶಿ ವಿಶ್ವನಾಥ ಸ್ವಾಮೀಜಿಯ ಪಲ್ಲಕ್ಕಿ ಜಾತ್ರೆ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರೇ, ಅದೇ ರೀತಿ ಗೀತಮ್ಮ ಆನಂದ ರೆಡ್ಡಿನವರೇ, ಮಾಜಿ ಅಧ್ಯಕ್ಷರಾದ ಗೀತಮ್ಮ ಆನಂದ ರೆಡ್ಡಿನವರೇ, ಅದೇ ರೀತಿ ನಗರಸಭಾ ಮಾಜಿ ಅಧ್ಯಕ್ಷರಾದ ಎಂ ಆರ್ ಮುರಳೀನವರೇ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಲ್ಲೂರು ವೆಂಕಟ ರೆಡ್ಡಿನವರೇ, ಗೊಲ್ಲಲ್ಲಿ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಜಗದೀಶನವರೇ, ಅದೇ ರೀತಿ ನಮ್ಮ ಲಕ್ಷ್ಮೀನಾರಾಯಣವರೇ, ನಮ್ಮ ಡಕ್ಕನ್ ಸಿನವರೇ, ಎಲ್ಲ ನಾಯಕರು ಮುಖಂಡರು ಎಲ್ಲರೂ ಸುಮಾರು 100 ನಾಯಕರು ಮುಖಂಡರು ಇದ್ದಾರೆ. ಹೆಸರುಗಳನ್ನ ಟೈಮ್ ಸಾಕಾಗಲ್ಲ. ಅದಕ್ಕೋಸ್ಕರ ಮುಖ್ಯವಾಗಿ ನನ್ನ ರೈತ ಬಾಂಧವರು ಮತ್ತು ಗುರುಕುಲ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಯವರಿಗೆ ನಮಸ್ಕರಿಸ್ತಾ, ಈ ದಿನ ನೀವು ಈ ಕಾರ್ಯಕ್ರಮಕ್ಕೆ ಇಷ್ಟು ಅದ್ದೂರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಶಾಸಕರನ್ನ ಸ್ವಾಗತ ಮಾಡೋರಿಗೆ ನಿಮ್ಗೆಲ್ಲರೂ ಅಭಿನಂದನೆಗಳನ್ನು ಹೇಳಬೇಕು ಇಷ್ಟಪಡ್ತೀನಿ. ಯಾಕಂದ್ರೆ ಸುಮಾರು ನಾನು 30 ವರ್ಷಗಳಿಂದ ಇಲ್ಲಿ ನಿಮ್ಮ ಮನೆ ಮಾಡ್ತಾ ಇದ್ದೀನಿ. 30 ವರ್ಷಗಳಿಂದ ನಾನು ಬಂದು ಮಂಡಿ ಓಪನ್ ಮಾಡಿದಾಗ ಗುರುಪಲ್ಲಿಗೆ ಫಸ್ಟ್ ಬಂದಿದ್ದು. ಆವತ್ತು ನಮ್ಮ ರೈತರ ಆಶೀರ್ವಾದ ಮಾಡಿ ನಾನು ಮಂಡಿ ಮಾಡ್ಬೇಕಂದ್ರೆ ಮಾಡಪ್ಪ ಅಂದ್ರು. ಹುಣಸೆ ಮಾರಕ್ಕೆ ಮಂಡಿ ಮಾಡಿದೆ. ಇವತ್ತು ಭಾರತ ದೇಶದಲ್ಲಿ ಗೊತ್ತಾಗುವಂತ ಟೊಮೆಟೊ ಮಾರ್ಕೆಟ್ ಆಗಿದೆ. ಮುಳಬಾಲ್ ತಾಲೂಕು ಹೆಣ್ಣುಹೊಟ್ಟಲ್ಲಿ ಅಂದ್ರೆ ಎಲ್ಲ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಇವತ್ತು ಅಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ನಮ್ಮ ರೈತರ ಆಶೀರ್ವಾದದಿಂದ ಈ ಒಂದು ದೊಡ್ಡ ಮಾರ್ಕೆಟ್ ಆಗಿದೆ. ಅದೇ ರೀತಿ ನಮ್ಮ ಶಾಸಕರು ಗುಡಪಲ್ ಪಂಚಾಯತಿಯಲ್ಲಿ ಹೆಚ್ಚಿನ ಮತ ಹಾಕಿ ವಿಧಾನಸೌಧ ಕಳಿಸಿದ್ದೀರಿ. ವಿಧಾನಸೌಧದಲ್ಲಿ ಮೊಟ್ಟ ಮೊದಲನೇ ಕಾಲಿಟ್ಟಾಗ ನಮಗೆ ರೈತರು ಅಂತ ಹೇಳಿದ್ದಾರೆ. ಫಸ್ಟ್ ರೈತರು ಅಂತಿದ್ದಾರೆ. ಅದರ ಮೊದಲ ಸ್ಪಷ್ಟವಾಗಿ ಹೆಸರಾಗಿದ್ದ ರೈತರ ಅಂದ್ರೆ ನಮ್ಮ ಶಾಸಕರು ಸಮೃದ್ಧಿ ಮಂಜನವರು. ಅದಕ್ಕೆ ಸರ್ ನಿಮ್ಮ ಅಭಿಮಾನಿಗಳು ಸೆಷನ್ ಬಂದ್ರೆ ಟಿವಿ ಬಂದ್ರೆ ಲಕ್ಷಾಂತರ ಅಭಿಮಾನಿಗಳು ಕೂತ್ಕೊಂಡಿದ್ದಾರೆ. ಸರ್ ನೀವೇನ್ ಮಾತಾಡ್ತೀರ ನಮ್ಮ ತಾಲೂಕು ಬಗ್ಗೆ, ನೀವೇನ್ ಹೇಳ್ತೀರ ಅಂತ ಲಕ್ಷಾಂತರ ನಿಮ್ಮ ಅಭಿಮಾನಿಗಳು ಟಿವಿ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ ಸರ್. ಅದು ಇವತ್ತು ಆವತ್ತಿನ ದಿನ ಆನಂದರ ಸೀನನ್ನ ಟೈಗರ್ ಉಳಿ ಈ ಒಂದು ಮುಳಬಾಲ್ ತಾಲೂಕು ಸೀನರು ಯಾರ ವಿಧಾನಸಭೆ ಆಪೋಸಿಟ್ ಮಾತಾಡ್ತಾರೆ. ನಿಲ್ಸ್ಕೊಂಡೆ 10 ಮಂచి మాట చెప్తాడు. అదే స్పీకర్ కూడా వాళ్ళు మాట్లాడుతుంటే అంత దీనిగా సిద్ధం అంటారు. ఈ రోజు ఆయన చేస్తున్న కార్యక్రమాలు మన తాలూకే ఇప్పుడు సర్కారం లేకుండా కూడా ఇప్పుడు అంత సాయం చేస్తున్నాడు. ఒకవేళ సర్కారం ఉంటే మన మూలభాగంలో సమృద్ధి చేయడం. కానీ ఇదే నేను చెప్తాను, మీరందరూ ఆశీర్వాదం ఇచ్చి ఇప్పుడు గెలిపించి విధానసభ మాట్లాడే చేయంటారు. అదే వచ్చే 20 ఎమ్మెల్యే చేసి గెలిపించి మళ్ళీ సర్కారం వస్తుంది. సచివుడు అయితే మన మునుభావాన్ని ఏం కావాలో చేసుకోవచ్చు. అట్లా ఒక సమృద్ధి మండలం సిక్కిందని అధ్యక్షుడు ఆయన ఇంటికి ఎత్తుకోపోయి వచ్చినది. ఈ ఖర్చు అయితే దేవుడు బాగుంది, దేవుడు సాయం చేయాలని వచ్చినారు. అదే రీతి ప్రతి సంవత్సరం 50,000 20 కాదు 50,000 శక్తుల్ని దర్శనానికి పంపించారు, అర్థం చేసుకొచ్చి పంపిస్తున్నారు. అదే రీతి 50,000 పంపిస్తున్నారు. ఈ పొద్దు మనకింత దేవుడు ఆశీర్వాదం కావాలంటే మన సమృద్ధి ఎమ్మెల్యేలు మన శాసకులతో ఒక మనవి చేసుకుంటారు.
పొందు కేంద్ర సర్కారంలో కుమారన్న సచివులు ఉన్నారు. మీరు